ಹಲೋ ಎಲ್ರಿಗೂ ಇನ್ನೊಂದು ಹೊಸ ವ್ಲಾಗಿಗೆ ಸುಸ್ವಾಗತ. ಓಡಿಸ್ತೀರಾ? ನಮಸ್ಕಾರ ಗೈಸ್, ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ಸುಸ್ವಾಗತ. ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಅರ್ಲಿ ಮಾರ್ನಿಂಗ್ 4:15 ಆಗಿದೆ ಆಗಲೇ. ಸೊ ಇವಾಗ ನಾನು ವೈಭವ್ ಅವ್ರ ಮನೆಗೆ ಹೊಡ್ತಾ ಇದ್ದೀನಿ. ಆಲ್ರೆಡಿ ನೀವೆಲ್ಲ ತಮ್ಮನೇಲಿ ನೋಡಿರ್ತೀರಾ. ಇವತ್ತು ನಮ್ಮ ಜೊತೆಗೆ ನಮ್ಮ ಹೆಬ್ಬುಲಿನೂ ಬಂದೈತಂತೆ. ಸಡನ್ ಶಾಕು, ಡೌಟಲ್ಲಿತ್ತು ನಮ್ಮ ಹೆಬ್ಬುಲಿ ಬರೋದು. ನೋಡಿದ್ರೆ ಅವರು ಬಂದ್ಬಿಟ್ಟವ್ರೆ. ಬನ್ನಿ ಇವತ್ತು ನಮ್ಮ ಹೆಬ್ಬುಲಿನ ಇಂಟ್ರಡ್ಯೂಸ್ ಮಾಡಿಸ್ತೀನಿ, ನೋಡಿರ್ತೀರಾ. ಬಟ್ ಅವ್ರಿಗೊಂದು ಹೊಸ ಹೆಸರು ನಾಮಕರಣ ಆಗಿದೆ ಅಷ್ಟೆ. ಮುಖ ಕಾಣಿಸಲ್ಲ, ಲೈಟ್ ಆನ್ ಮಾಡ್ರೆ ಕಾಣುತ್ತೆ. ಬೇಡ ಬಿಡಿ, ನಿನ್ನಪ್ಪ ಝೂಮ್ ಆಗ್ತಾ ಇರೋದು. ಅಷ್ಟು ಹತ್ರಕ್ಕ ಎಲ್ಲಿ ಮುಖನೇ ಕಾಣಿಸ್ತಾ ಇಲ್ಲ. ಎದೊಳಿ ಸ್ವಲ್ಪ ಸ್ಟಾರ್ಟ್ ಮಾಡು ನೀನು. ಎದೊಳಿ ಬೈ, ಈಗ ಇಲ್ಲ ಐತ್ ಲೈಟ್. ಅಣ್ಣ ಟಾರ್ಚ್ ಲೈಟ್ ಪ್ರೊಫೆಷನಲ್ ಆಗಿ ವ್ಲಾಗಿಂಗ್ ಮಾಡ್ತಿರೋದು. ಏ ಆಯ್ತು ಬಿಡ್ರೋ, ಯಾಕ್ರೋ ಬೆಳಗ್ಗೆ ಹಿಂಗ್ ಶೂಟ್ ಆಗ್ತಿದೀರಾ? ಅಯ್ಯೋ ಏನಕ್ಕೆ ಹೋಗ್ತಾ ಇದೀವಿ ಅದೆಲ್ಲ ಹೇಳ್ಬೇಡಪ್ಪ, ಅದೆಲ್ಲ ಸರ್ಪ್ರೈಸ್. ಅದು ಅಷ್ಟೇ ಮುಗೀತು. ಇದನ್ನು ಹಾಕ್ಬೇಡ, ಕಟ್ ಮಾಡು. ಹ್ಞೂ ಬೈ, ಯಾಕೆ ಅಲ್ಲ. ಸೊ ವೆಲ್ಕಮ್ ಬ್ಯಾಕ್ ಗೈಸ್. ನೋಡಿ ಹುಡುಗರೆಲ್ಲ ಏನೋ ಕೆಲಸ ಮಾಡ್ತಾರೆ. ಸೂರ್ಯ ಒಬ್ಬ, ಚಂದ್ರ ಒಬ್ಬ. ಅರ್ಲಿ ಮಾರ್ನಿಂಗ್ ಈ ಥರ ಎಲ್ಲ ನಾವು ಆಚೆ ಕಡೆ ಬಂದು ಆಗಲೇ ತುಂಬ ದಿವಸ ಆಗಿತ್ತು. ಇಲ್ಲಿ ನೋಡಿ ನಮ್ಮ ಬಾಸ್ ಅವಾಗಲೇ ಹೇಳಿದ್ನಲ್ಲ, ಏನೋ ಹೆಬ್ಬುಲಿ. ನಾನು ಕೊಟ್ಟಿರೋ ಹೆಸರು ಕರೆಕ್ಟಾಗಿ ಬರ್ತಿದ್ದೀರಾ ಬ್ರೋ? ಏನ್ ಹೆಸರು? ಹೆಬ್ಬುಲಿ. ಅಷ್ಟಲ್ಲ ಇಲ್ಲಪ್ಪ, ಹೆಬ್ಬುಲಿ ಟೈಮ್ ಕರೆಕ್ಟಾಗಿ ಬಂದು ನಿಂತ್ಕೊಂಡವ್ರ ಮನೆ ಹತ್ರ. ಆ್ಯಕ್ಚುಲಿ ನಾನೇ ಲೇಟು ಒಂದು 20 ನಿಮಿಷ. 20 ನಿಮಿಷ ಅದೇ ಇಲ್ಲ ಬ್ರೋ, 20 ನಿಮಿಷ ಕರೆಕ್ಟಾಗಿ ನಾನು 4:50ಕ್ಕೆ ಬಂದೆ. ಲೇಟ್ ಮಾಡಿಲ್ಲ ಏನು? 20 ನಿಮಿಷಕ್ಕಿಂತ ಲೇಟ್ ಮಾಡು. 20 ನಿಮಿಷ ಲೇಟ್, 20 ನಿಮಿಷ ಜಾಸ್ತಿ ಎಲ್ಲ ಹೋಗಿಲ್ಲ. ಇಲ್ಲ 20ಕ್ಕಿಂತ ಜಾಸ್ತಿ, 21 ನಿಮಿಷ. ಎಲ್ಲರೂ ಗಾಗಲ್ಸ್ ಹಾಕೊಂಡಿದ್ದೀರಾ, ನಾನೇ ಹಾಕೊಂಡಿಲ್ವಲ್ಲ. ಎಷ್ಟು ನನ್ನನ್ನು ಯಾರು ನೋಡ್ಬೇಕು ಬಿಡ್ರಿ, ನಾನು ಯಾರು ನೋಡಲ್ಲ. ಯಾರು ಪೊಂಗದು? ಓಕೆ, ಟೀ ತಗೊಳ್ಳೋಣ. ಹಾಕನ್ನಲ್ಲ, ಟೀ ಕುಡಿ. ಸೊ ಟೀ ಕುಡ್ದಿದ್ದಾಯ್ತು, ಇವಾಗ ಓಡೋಣ. ಏನ್ ಬ್ರೋ ಎಲೆ ಇಟ್ಕೊಂಡ್ಬಿಟ್ಟಿದ್ದೀರಾ? ಕೊರಗಜ್ಜದ್ದು ಇದು ಭಯ. ಇದು ಆಮೇಲಿಂದ ಒಂಚೂರು ಬಟ್ಟೆ ಕೊಡಿ, ಕೆಳಗಡೆ ಒರೆಸ್ಬೇಕು. ಇಲ್ಲಿ ಕೆಳಗಡೆ ಕಾಲು ಇದಾಗಿದೆ. ಅದು ಬಿಡಿ, ಪರವಾಗಿಲ್ಲ ಅಲ್ವಾ? ಬೇಡ ಬ್ಯಾಗ್ ಬಿಡು, ಇಲ್ಲಿಂದ ಇಡ್ತೀನಿ ಕೊಡು. ಎಷ್ಟು ಹಳೇದು ಬ್ರೋ ಇದು? ತಾಜ್ಮಹಲ್ ಎಷ್ಟು ಹಳೇದು? ತುಂಬಾ ಹಳೇದು ಬ್ರೋ. ನಾವು ಚಿಕ್ಕ ನಾನು ನೀವೆಲ್ಲ ತಿನ್ಬೇಕು. ಇಲ್ಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾರೆ ತಿಂತೀವಿ. ಅಲ್ಲ ಇದು ಎಷ್ಟು ಹಳೇದು ಅಂತ ಕೇಳ್ತಾ. ಸೊ ಇವಾಗ ಪೈಲಟ್ ನಮ್ಮ ಇಗ್ನಿಷನ್ ಅವರು. ಹೆಬ್ಬುಲಿ ಅಣ್ಣ ಎಳ್ದಾಡ್ಬೇಡ ಅಣ್ಣ. ಹಿಂದೆ ಇದೀನಿ ಅಣ್ಣ. ಸುಮ್ನೆ ಅವಾಗ ಒಂದೊಂದ್ಸಲಿ ಹೇಳ್ತಾ ಇರ್ಬೇಕು, ಅಣ್ಣ ಇಳಿಬೇಡ. ಏನ್ನ ಗಾಡಿನ ಬ್ರೋ, ಗಾಡಿನ ಸೆಂಟೆನ್ಸ್ ನ ಕರೆಕ್ಟ್ ಆಗಿ ಫಿಲ್ ಮಾಡುವಂತ. ಅಣ್ಣ ಹೇಳಿದ್ರೆ ಒಂದೇ ಸಲ ರೈಟಿಗೆ ಇಳಿದಾನೆ, ಇಲ್ಲ ಲೆಫ್ಟಿಗೆ ಇಳಿದಾನೆ, ಇಲ್ಲ ಒಂದೊಂದ್ಸಲಿ ಇಳಿಯೋದೇ ಇಲ್ಲ, ಗಾಡಿ ಮೇಲೆ ಹಂಗೆ ಬಿಟ್ಬಿಡ್ತಾನೆ. ಏನ್ನ ನೀನ್ ಏನ್ ಮಾಡ್ತಿದ್ದೆ? ನಾನು ಅಜೀಬ್ ಮಾಡ್ತಿದ್ದೆ. ಇಲ್ಲಪ್ಪ, ಸುಮ್ನೆ ಹೇಳಿದ್ದು. ಆಕ್ಚುಲಿ ನಮ್ಗಿಂತ ಚೆನ್ನಾಗಿ ಓಡಿಸೋರು ಇಗ್ನಿಷನ್. ಅಯ್ಯೋ ಪ್ರೊಫೆಷನಲ್ ಡ್ರೈವರ್. ಪ್ರೊಫೆಷನಲ್ ಡ್ರೈವರ್. ಅಣ್ಣ ಇವತ್ತು ಫೈರ್. ಗೈಸ್ ಇವಾಗ ಸ್ವಲ್ಪ ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲ, ಇನ್ನು ಮುಂಚೆ ಇಂಟ್ರೆಸ್ಟಿಂಗ್ ಆಗಿತ್ತು. ಅಣ್ಣವ್ರು ಪಾಚ್ಕೊಂಡ್ಬಿಟ್ಟಿದ್ರು, ಅದಕ್ಕೆ ರೆಕಾರ್ಡ್ ಮಾಡಿಲ್ಲ ಅವರು. ನಾವು ಅವರು ಫುಲ್ ಪಂಚ್ ಮಾಡಿ. ನಮ್ಗೇನ್ ಕೆಲಸ ಇಲ್ವಲ್ಲ, ಆರಾಮಾಗಿ ಗಾಡಿ ಓಡಿಸೋರು ಎಲ್ಲಾರು ಇದೀವಿ, ಆರಾಮಾಗಿ ಓಡಿಸ್ತವ್ರೆ. ಗಾಡಿ ಓಡಿಸೋರು ಎಲ್ಲಾರು ಇದೀವಿ, ಆದ್ರೆ ಓಡಿಸ್ತವ್ರೆ. ಐ ಮೀನ್ ಲೈಕ್ ಎಲ್ಲರೂ ಗಾಡಿ ಓಡಿಸ್ತೀವಿ, ಬಟ್ ಇಲ್ಲಿ ಓಡಿಸೋರು ಆರಾಮಾಗಿ ಓಡಿಸ್ತಿದಾರೆ. ಏನಿಲ್ಲ ಗೈಸ್, ಒಂದ್ ಮಾಲ್ ತಗೊಂಬರಕ್ ಹೋಗ್ತಾ ಇದೀವಿ ಚೆನ್ನೈಗೆ. ಸೊ ಇವಾಗ ಅದೇ ಕೇಳಿಸ್ಕೊಂಡ್ರಲ್ಲ, ನಮ್ ಧೀರಜ್ ಹೇಳ್ದಂಗ ಒಂದ್ ಮಾಲ್ ತಗೊಂಬರಕ್ ಹೋಗ್ತಿದೀವಿ. ಹಾಕ್ಬಿಟ್ಟ ಅದನ್ನೇ ಹಾಕ್ಬಿಟ್ಟ.
ಯಾವ್ದೊಂದು ಐಟಮ್ ಬಂದಿದೆ, ಸೊ ಅದನ್ನ ಕಲೆಕ್ಟ್ ಮಾಡ್ಕೊಬೇಕಿತ್ತು. ಸೊ ಅದಕ್ಕೆ ಬಂದ್ವಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಐಟಮ್ನ ಕಲೆಕ್ಟ್ ಮಾಡ್ಕೊಂಡು ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಏನ್ ಗುರು ಬಿಸಿಲು ಇದು ಚೆನ್ನೈ, ಎಲ್ಲಾ ಕಡೆ ನೀರು ಇಳಿತಿದೆ. ನಿಜವಾಗ್ಲೂ ಗೊತ್ತಿಲ್ದಿರೋ ಜಾಗ ಜನ ನೀರು ಬರ್ತಿದೆ. ಕಾಲ ಬಂದಿದ್ದೀವಿ ಅಂತ ಒಂದು ಒಳ್ಳೆ ಕೆಲಸ. ಇಲ್ಲ ಅಂದಿದ್ರೆ ಮುಗಿತ್ ಕತೆ ನಮ್ದು. ವೆಹಿಕಲ್ ಬಂದಿದ್ರೆ ಮುಗಿತ್ ಪಾಯಸ. ನಿಜವಾಗ್ಲೂ ನಾವು ನಾಳೆನೇ ರಿಟರ್ನ್ ಹೋಗ್ತಾ ಇದ್ದಿದ್ದು, ಇವತ್ತೊಂದು ಆಗ್ತಿರ್ಲಿಲ್ಲ. ಮಾಡ್ಕೊಂಡೆ. ಇಲ್ಲ ನೈಟ್ ಹೊಡಿತಿದ್ವಿ ಫುಲ್ಲು, ರಾತ್ರಿ ಹಿಡಿ. ಕರೆಕ್ಟ್, ನೈಟ್ ಫುಲ್ ಹೊಡೆದಿ ಅರ್ಲಿ ಮಾರ್ನಿಂಗ್ ರೀಚ್ ಆಗುತ್ತಾನ. ಅಷ್ಟೊಂದೆಲ್ಲ ರಿಸ್ಕ್ ಎಲ್ಲ ತಗೊಳ್ಳೋ ಮೂಮೆಂಟ್ ಬೇಡ ಅನ್ಕೊಂಡೆ. ಬಟ್ ಇವಾಗ ಪರವಾಗಿಲ್ಲ, ಇನ್ನೇ ಸ್ಟಾರ್ ಹಿಡಿದಿಲ್ಲಲ್ಲ. ಅಲ್ಲ ಇವಾಗ ಸಾಯಂಕಾಲ ಲೇಟಾಗಿ ಬಿಟ್ರು ಆರಾಮಾಗಿ ಹೋಗ್ಬೋದು. ಸ್ವಲ್ಪ ಸೇಫ್ಟಿ ಇರುತ್ತೆ. ಹೌದು, ಟ್ರಾಫಿಕ್ ಕಮ್ಮಿ ಸಿಗುತ್ತೆ. ಬಟ್ ಬ್ರೇಕ್ ಇಲ್ಲ. ಎಕ್ಸೆಲ್ ಅವ್ನು ಯಾರು ಗುರು? PY XL. PY ಇಂದ XL ತಗೊಂಬಂದವ್ನು ಗೈಸ್, ಅದು ಚೆನ್ನೈಗೆ. ಅಲ್ಲಿ ಟ್ಯಾಕ್ಸ್ ಇಲ್ಲ ಬ್ರೋ, ಯೂನಿಟ್ ಟೆರಿಟರಿ ಅಂದ್ರೆ ತುಂಬಾ ಕಮ್ಮಿ. ಆಯ್ತಪ್ಪ ತಗೊಂಡ್ವಿ. ಅದೊಂದು ಬ್ಯಾಗ್ ಇತ್ತು, ಬಾಕ್ಸ್ ಇತ್ತು, ಎರಡೇ ಎತ್ತಾಕೊಂಡ್ವಿ. ಎಲ್ಲ ಡಿಕ್ಕಿಲಿದೆ, ತೋರಿಸ್ಬೇಕಾ? ಇದು ಹ್ಯಾಂಡಲ್ ಹ್ಞೂ ಇಲ್ಲ, ಹಳೇದೆ. ಹೇಳ್ರಿ, ಬಿಸಿ ಇದ್ದೀರಾ? ನಿಮ್ಮಷ್ಟಲ್ಲ ಸರ್. ನೋಡ್ರಿ ನಮ್ಮ ಹುಡುಗರು ಹಂಗೆ ಏನ್ ಮಾಡ್ತೀರಾ? ಫಿಲ್ಟರ್ ಇಲ್ಲ, ಮನ್ಸು ತುಂಬಾ ಒಳ್ಳೇದು. ಫಿಲ್ಟರ್ ಇರಲ್ಲ. ಫಿಲ್ಟರ್ ಇಲ್ದರ ಮಾತು. ಸೊ ಇವಾಗ ಬೀಚ್ಗೆ ಹೋಗೋಣ. ಆಕ್ಚುಲಿ ಆಲ್ಮೋಸ್ಟ್ ಇದನ್ನ ಎಲ್ಲಾನು ಒಂದೇ ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಇದು 2 ವಿಡಿಯೋ ಮಾಡಿದ್ರೆ ದೇವರನಾಗ್ಲೂ ಚೆನ್ನಾಗಿ ಓಡಲ್ಲ. ಗೋಯನ್ ಕಮ್ಮಿ ಒಂದೇ ಒಂದ್ ದಿವಸದಲ್ಲೇ ಮುಗ್ಸಾಕ್ಬಿಡ. ಎಷ್ಟು 6 hours ಅಂತ ರೀಚ್ ಆಗಿದ್ದಾನು? 6 hours. ಸೊ ಪೆರಿಫೆಲ್ ರೋಡಲ್ಲಿ ಬಂದ್ವಿ. ನಮ್ಗೆ ಬಂದಿದೆ ಗೊತ್ತಾಗಿಲ್ಲ. ಯಾವ್ದು ವಿಕೋಟೆ ತನಕ, ವಿಕೋಟೆವರೆಗೂ ಬಂದಿದೆ ಗೊತ್ತಾಗಿಲ್ಲ ನಮ್ಗೆ. 1 hour ಗುರು. ಟೋಲ್ ಬೇರೆ ಇಲ್ಲ, ಟೋಲ್ ಕೂಡ ಇಲ್ಲ. ಪೀಸಾಗಿ ಆರಾಮಾಗಿ ಒಂಟೆನಲ್ಲೇ ಕ್ರೂಸ್ ಮಾಡ್ಕೊಂಡ್ ಬಂದಿದ್ದು. ಚಿಂತೆ ಅನ್ಕೊಳ್ಳಿ, ಮಾತ್ರ ಬಂದಿದೆ ಗೊತ್ತಾಗಿಲ್ಲ ನಮ್ಗೆ. ಒಳ್ಳೊಳ್ಳೆ ಹಾಡು, ಒಳ್ಳೆ ಮಾತು, ಏನಾನ ಮಾತಾಡ್ಕೊಂಡು ಬಂದಿದೆ ಗೊತ್ತಾಗಿಲ್ಲ ನಮ್ಗೆ. ವಿಕೋಟೆ ತನಕ ಬೇಜಾನ್ ಮಾತಾಡಿದೀವಿ. ಏನೋ ಕಾರಲ್ಲಿ ಬರೋದೇ ಒಂಥರ ಮಜಾ. ಬೈಕ್ ತಗೊಂಡ್ ಮಜಾ. ಸ್ವಿಗ್ಗಿ ಅಲ್ಲ ಅವನು. ಅದೇನ್ ಮಜಾ ಅದು? ಸ್ವಿಗ್ಗಿ ತಾನೆ, ಬಟ್ಟೆ ಮೇಲೆ ಇರೋ ಸ್ವಿಗ್ಗಿ. ಅದ್ರ ಅವ್ನು ಸ್ವಿಗ್ಗಿ ಅಲ್ಲ, ಅರ್ಥ ಮಾಡ್ಕೋಬೇಕು. ಅಷ್ಟೇ ಲೆಫ್ಟ್ ಅಯ್ಯೋ ಇದು ರೈಟ್, ಲೆಫ್ಟ್ ಇದು ರೈಟ್ ಇದು. ಸುಮ್ಮನೆ ಇರ್ಬೇಕು. ಕಾಣಿಸ್ತಾ ಇಲ್ಲ. ಓಕೆ ಗೈಸ್, ಇವಾಗ ಮ್ಯಾಟ್ರಿಕ್ ಬಂದ್ಬಿಡೋಣ. ಇರ್ಗೋರು, ನೀನ್ ಫೋನ್ ಕಟ್ ಮಾಡ್ದ, ಅದಕ್ಕೆ ಮಾತಾಡ್ತಿದ್ದೆ ನೀನು. ಸೊ ಇವಾಗ ಪೆರಿಫೆಲ್ ರೋಡ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೆ ಅವಾಗ್ಲೇ. ಸಕ್ಕದಾಗಿತ್ತು, ಚೆನ್ನಾಗಿತ್ತು. ಪೆರಿಫೆಲ್ ರೋಡ್ ಅಲ್ಲಿ ಬಂದಿದ್ದೀನಿ ನಾನು. ಇವತ್ತು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ನಮ್ ಚೆನ್ನೈ. ನಿಮ್ದು ಯಾವಾಗಾಯ್ತು? ಸುಮ್ನಿರೋ, ಚೆನ್ನೈಯಲ್ಲಿ ಇದೀವಿ ಹೇಳ್ಬೇಕಂಡ್ರೋ. ಅಯ್ಯೋ ಇವೇ ಗೈಸ್, ಇವ್ರು ನಂಗೆ ನಿಜಾಗ್ಲೂ ವಿಡಿಯೋ ಮಾಡಕ್ ಬಿಡಲ್ಲ ಗೈಸ್. ಇಂಥವ್ರಿದ್ರೆ ಹೆಂಗ್ ಬೆಳೆಯೋದು ನಾವು? ಹೆಂಗ್ ಬೆಳೆಯೋದು? ತುಳಿತಾರೆ ಹೆಂಗೆ? ನಮ್ಮವರೇ ಬೆಳ್ಸಲ್ಲ, ನಮ್ನ ತುಳಿತಾರೆ. ನಾನೆಲ್ಲ ಎಲ್ಲಾ ಕಡೆ ಯಾಕ್ರಿ ಅವ್ನು ಬೆಳೆಸೋದು? ದೇವರಾಗ್ಲಿ, ನಂಗೆ ಇಷ್ಟನೇ ಎಡಿಟ್ ಮಾಡೋ ಕೆಲಸ ಬೇಡ ಗುರು, ನಾನು ಕ್ಯಾಮ್ರಾ ಆಫ್ ಮಾಡ್ತೀನಿ. ಮನೆಗೆ ಏನೋ ಮನೆಗೆ ಏನಾದ್ರು ಒಂದು ತಗೊಂಡೋಗೋಣ. ನಮ್ಮ ಫೋಟೋಗ್ರಾಫರ್ ಇಲ್ಲಾರ ನೋಡ್ರಿ, ಮುಸ್ತಫಾ. ಒಂಥರ ಸಾಕಾಗಿದೆ ಗಾಯ್ಸ್. ನೋಡಿ ಫ್ರೆಂಡ್ಸ್, ಬೀಚ್ ನೋಡಿ ಫ್ರೆಂಡ್ಸ್. ತುಂಬಾ ದಿವಸ ಆಗಿತ್ತು ಅಂದ್ರೆ ಒಂಥರ ಫೀಲ್ ಕೊಡೋದೇ ಬೇರೆ ತರ ಬೀಚ್ ಎಲ್ಲ. ಹಂಗೆ ಜಂಪು ನೋಡಿ. ಹಾ ಕರೆಕ್ಟ್, ಅಲ್ಲಿ ಹೋಯ್ತಲ್ಲ ಮೀನು. ವೀಲಿ ಹೊಡಿತಿದ್ವಿ. ಮೀನು ವೀಲಿ ಹೊಡಿತಿದ್ವಿ. ಮೀನ್ ವೀಲಿ ಹೊಡಿತೈತಂತೆ ಗೈಸ್. ಹೆಂಗಿದು? ಫೋಟೋ ತಗೊಳ್ಳೋಣ ಅಂತಂದ್ರೆ ಆವಯ್ಯ ಫೋನಲ್ಲಿ ಬಿದ್ದವನೆ. ಇಲ್ಲಿ ಬಿಸಿಲು ಮಕ್ಕೊಡಿತೈತೆ, ಆಯ್ತಾ ಇಲ್ಲ. ಬ್ಯಾಕ್ ಗ್ರೌಂಡ್ ಅಲ್ಲಿ ಐತೆ ಅದು. ಮುಂದೆ ಕೂತ್ಕೊಂತೀಯಾ? ನಾ ಮುಂದೆ ಕೂತ್ಕೊಂತೀನಿ. ಭಾರತ ಫುಲ್ ಹಿಂದೆ ಕೂತ್ಕೊಂಡಿದ್ದೀನಿ ಕಣ. ಟಿ ನಗರ್ ಶಿಫ್ಟ್ ಆಗೋಟಿ. ಇವಾಗ ಇಲ್ಲಿಂದ ಟಿ ನಗರ್ಗೆ ಹೋಗ್ಬೇಕು. ಟಿ ನಗರ್ಗೆ ಹೋಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಓಕೆ ಗೈಸ್, ಬ್ಯಾಕ್ ಟು ವ್ಲಾಗ್.
ಇವಾಗ ಟೈಮು 5:07 ಆಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ 5:07 ಆಗಿದೆ. ಇವಾಗ ಬ್ಯಾಂಗ್ಳೂರ್ಗೆ ಹೊಟ್ಟಿದ್ದೀವಿ. ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು, ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಕಾಫಿ ಪೌಡಿ ತಗೊಂಡೆ. ನಾನು ಮನೆಗೆ ಕಾಫಿ ಪೌಡರ್ ತಗೊಂಡೆ. ಆಮೇಲೆ ಸರಿ ಗೈಸ್, ಓಕೆ ಬಿಡಿ ಇವಾಗ ಅದನ್ನೆಲ್ಲ. ಮಕ ಬೇರೆ ನೋಡ್ತಾನ ಅದ್ರಲ್ಲಿ. ಗಾಡಿ ಓಡ್ಸಕ್ ಬರಲ್ಲ ಗೈಸ್ ಅವ್ನಿಗೆ. ಇವಾಗ ಗೈಸ್ ಏನ್ ಮಾಡ್ತಾರೆ? ಗೈಸ್ ಏನ್ ಮಾಡ್ತಾರೆ? ಅವ್ರು ಏನ್ ಮಾಡ್ತಾರೆ ಹೇಳು? ಗೈಸ್ ಏನ್ ಮಾಡ್ತೀರಾ ನೀವು? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೆಲ್ಲ ಕಟ್ ಮಾಡಬಾರ್ದು. ರಿಪೋರ್ಟ್ ಮಾಡ್ತಾರೆ ಅಷ್ಟೇ. ಇವ್ನಿಗೆ ಯಾಕೆ ಮಾಡಿ ಪಾಪ ಅಮ್ಮ ಯಾಕ ಇವನೇನು ಅಂದಿಲ್ಲ. ಅವ್ನು ಬಂದಿದ್ದು ಬ್ರೋ ಇಲ್ಲಿ ಟ್ರಾಲ್ ಆಗ್ತಾರದ್. ನಾನು ಕ್ಯಾಮ್ರಾ ಆಫ್ ಮಾಡ್ತೀನಿ. ಸೊ ಇವಾಗ ವಿಡಿಯೋ ಎಂಡ್ ಮಾಡೋ ಸಮಯ ಬಂದಿದ್ದೀವಿ ಬೆಂಗಳೂರಿಗೆ. ರಾತ್ರಿ 12 ಗಂಟೆ. ಇವಾಗ ಶಾರ್ಪ್ 12 o'clock ಅಲ್ಲ ಭಯ್ಯ? 11:43 ಬರಲ್ಲ. ನೈಸ್, ಬೇಗ ಬಂದಿದ್ದೀವಿ. ಓಕೆ ಗೈಸ್, ಈ ವಿಡಿಯೋ ನಿಲ್ಲೇ ಮುಗಿಸ್ತಾ ಇದ್ದೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಸುತ್ತೆ. ಮತ್ತೆ ಒಂದು ಹೊಸ ವಿಡಿಯೋಲಿ ಸಿಗ್ತೀನಿ, ಒಂದು ಹೊಸ ಕಂಟೆಂಟ್ ಜೊತೆ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್, ಸಿ ಯು, ಬೈ ಬಾಯ್.